ತುಮಕೂರಿನಲ್ಲಿ 3 ಕಾರುಗಳ ನಡುವೆ ಸರಣಿ ಅಪಘಾತ ಪ್ರಕರಣ. ಇಬ್ಬರು ಸ್ಥಳದಲ್ಲಿ ಸಾವು, 3 ಗಂಭೀರ ಗಾಯ. ಪೊಲೀಸ್ ಇನ್ಸ್ಪೆಕ್ಟರ್ ರಾಮಕೃಷ್ಣಪ್ಪಗೂ ಗಾಯ, ಆಸ್ಪತ್ರೆಗೆ ದಾಖಲು. ತುಮಕೂರು ನಗರದ ಬಾಣವಾರ ಗೇಟ್ ಬಳಿ 3 ಕಾರುಗಳ ನಡುವೆ ಸಂಭವಿಸಿದ ಭೀಕರ ಸರಣಿ ಅಪಘಾತದಲ್ಲಿ ಇಬ್ಬರು ಸ್ಥಳದಲ್ಲಿ ಮೃತಪಟ್ಟಿದ್ದು, 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇನ್ನು 5 ಮಂದಿ ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ. ಅಪಘಾತದ ಬಳಿಕ ಗಾಯಾಳುಗಳನ್ನು ತಕ್ಷಣ ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದ್ದು, ಮೃತಪಟ್ಟವರ ಶವಗಳನ್ನು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದೆ. ಶವಗಾರದ ಮುಂದೆ ಕುಟುಂಬಸ್ಥರ ಮೌನ ಆವರಿಸಿದೆ. ಇನ್ನು ಮೃತರನ್ನ ಯಾದವನಗರ ನಿವಾಸಿಗಳಾದ 55 ವರ್ಷದ ಸುರೇಶ್ ಹಾಗೂ 52 ವರ್ಷದ ಮುರಳಿ ಎಂದು ಗುರುತಿಸಲಾಗಿದೆ. ಸುರೇಶ್ ಗುಬ್ಬಿ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರಾಗಿದ್ರು. ಅಪಘಾತದಲ್ಲಿ ಜೆಡಿಎಸ್ ವಕ್ತಾರ ಜಯಣ್ಣ ಗಂಭೀರವಾಗಿ ಗಾಯಗೊಂಡಿದ್ದು, ಪ್ರಾಥಮಿಕ ಚಿಕಿತ್ಸೆ ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಆಸ್ಪತ್ರೆಗೆ ರವಾನಿಸಲಾಗಿದೆ. ಸೈಬರ್ ಕ್ರೈಂ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರಾಮಕೃಷ್ಣಪ್ಪ ಸೇರಿದಂತೆ 5 ಮಂದಿ ಗಾಯಗೊಂಡಿದ್ದಾರೆ. ಆದ್ರೆ ನಮ್ಗೆ ಇವರು ಅಂತ ಗೊತ್ತಾಗಿಲ್ಲ. ನಾವು ಅಲ್ಲೇ ಪಕ್ಕದಲ್ಲಿ ಮದುವೆ ನಾಗವಲ್ಲಿ ಅಂತ ಅಲ್ಲಿ ಹೋಗ್ತಾ ನೋಡ್ದು ಆಕ್ಸಿಡೆಂಟ. ಪೊಲೀಸ್ನವರೆಲ್ಲ ಹೋಗಿ ಯಾಕೆ ಬರ್ತೀರಾ ಅಂದರು. ಆಮೇಲೆ ಇವರು ಪೊಲೀಸ್ನವರೆಲ್ಲ ಏನು ಮಾಡಿದ್ರು, ಇದು ಜಾಗನ ಬಿಡಿಸ್ತಿದ್ದಂಗೆ ಎತ್ತಿ ಎಲ್ಲರೂ ಹೆಣಗಳನ್ನೆಲ್ಲ ಬಾಡಿಯ ಟೆಂಪಕ್ಕೆ ಹಾಕಿರು. ಅವ್ರು ಬಂದರು, ನಾವು ಈ ಕಡೆ ಹೋದ್ವು. ಆಮೇಲೆ 6 ಗಂಟೆ ಗೊತ್ತಾಯ್ತು ನಮಗೆ. ಸುರೇಶ್ ಅವರು ಇಲ್ಲಿಯವರು ಮೂಲತಃ ಏನು ಕೆಲಸ ಮಾಡ್ತಾರೆ? ಅವರು ಸಂಸ್ಥೆಗಳು ಐತೆ, ತೋಟ ಊರಲ್ಲಿ ಜಮೀನು ಐತೆ, ಊರಲ್ಲಿಗೂ ಮನೆಗೂ ಓಡಾಡ್ಕೊಂಡಿದ್ರು. ಏನು ಕೆಲಸ ಮಾಡ್ತಿದ್ದಾರೆ? ಅವರು ಅಧ್ಯಕ್ಷರಾಗಿದ್ದರು. ಸಂಸ್ಥೆ ಐತೆ, ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ಎಲ್ಲ ಚುಂಚನಗಿರಿಗೇನೋ ಏನೋ ಗೊತ್ತಿಲ್ಲ, ಅಲ್ಲಿ ಹೋಗಿ ಬರ್ತಾ ಹಂಗಾಗಿ ಅದು ಗೊತ್ತಿಲ್ಲ ಸರ್. ಯಾವ ಥರ ಹೊಡೆದ್ರು ಏನಾಯಿತು ಅಂತ ಗೊತ್ತಿಲ್ಲ. ಸ್ಪಾಟ್ ಆಗಿದೆ ಗೊತ್ತು. ಮದುವೆ ಆಯ್ತು, 2 ಮಕ್ಕಳು ಐದಕ್ಕೆ. 25-24 ಒಂದು 25 ಒಂದು 26 ಏನೋ ಇರಬೇಕು ಮಕ್ಕಳು. ಲೇಟ್ ಆಯ್ತು ಸರ್ ಬರೋದು. ನಾವು ಅಲ್ಲೇ ಇದ್ದವಾಗ ಬೇಗ ಬಂದಿದ್ರೆ ಏನೋ ಗೊತ್ತಿಲ್ಲ. ಅವಾಗ ಅಲ್ಲೇ ಜೀವ ಕುಟ್ಟ ಅಂತಿತ್ತು. 2 ಅವರ್ ಕಾದ್ರು ನೋಡಿ, ಬರಲೇ ಇಲ್ಲ. ಏನೋ ಸಹ ಅದು ಗೊತ್ತಿಲ್ಲ. ಫುಲ್ಲು ಜಾಮ್ ಆಗಿಬಿಡುತ್ತೆ ಎಲ್ಲ ಕಡೆ. ಇನ್ನು ಆದಿಚುಂಚನಗಿರಿಯಿಂದ ಖಾಸಗಿ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ತುಮಕೂರಿಗೆ ವಾಪಸ್ ಬರ್ತಾ ಇದ್ದ ವೇಳೆ ಈ ದುರ್ಘಟನೆ ಸಂಭವಿಸಿದೆ. ತುಮಕೂರು ಕಡೆಯಿಂದ ಕುಣಿಗಲ್ಗೆ ತೆರಳುತ್ತಾ ಇದ್ದ ಕಾರು ಎದುರಿನಿಂದ ಬರ್ತಾ ಇದ್ದ ಮತ್ತೊಂದು ಕಾರಿಗೆ ಮುಖಾಮುಖಿ ಡಿಕ್ಕಿ ಹೊಡೆದಿದೆ. ಈ ಡಿಕ್ಕಿಯ ರಭಸಕ್ಕೆ ಹಿಂದಿನಿಂದ ಬರ್ತಾ ಇದ್ದ ಇನ್ಸ್ಪೆಕ್ಟರ್ ರಾಮಕೃಷ್ಣ ಪ್ರಯಾಣಿಸ್ತಾ ಇದ್ದ ಕಾರಿಗೂ ಅಪಘಾತ ಸಂಭವಿಸಿದೆ. ಇದರ ಪರಿಣಾಮವಾಗಿ ಕಾರಿನಲ್ಲಿದ್ದ ಸುರೇಶ್ ಹಾಗೂ ಮುರಳಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದು, ಕಾರು ಚಲಾಯಿಸ್ತಾ ಇದ್ದ ಜಯಣ್ಣ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ರಾತ್ರಿ ಗೊತ್ತಾಯಿತು, ನಾವು ಬರೋಕ್ಕಾಗಲಿಲ್ಲ. ಹೆಂಗಾಯ್ತು ಏನು ಅದು ಗೊತ್ತಿಲ್ಲ. ಓವರ್ಟೇಕ್ ಮಾಡೋಕ್ಕೆ ಹೋಗಾಯ್ತು ಅಂತ. ಯಾವಾಗ ಗೊತ್ತಾಯ್ತು ಸರ್? ನಮಗೊಂದು 6:15 ಗೊತ್ತಾಯಿತು. ಅವರಿಬ್ಬರು ನಮ್ಮ ಸ್ನೇಹಿತರುಗಳೇ. ನಮ್ಮೂರ ಪಕ್ಕದ ಸುರೇಶ್ ಅಂತೇಳಿ, ಅವನು ನಮ್ಮ ಸ್ನೇಹಿತ. ಅವನು ಇಲ್ಲಿ ಬಂದ ಕೂಡಲೇ ಗೊತ್ತಾಯ್ತು ಇಬ್ಬರು ತೀರೋಗ್ಬಿಟ್ಟಿದ್ದಾರೆ ಅಂತ. ಇನ್ನಿಬ್ಬರು ಇಂಜುರೀಸ್ ಆಯಿತು ಅಂದರೆ ಸಿದ್ಧಗಂಗೆಗೆ ಹೋದ್ರು. ಇಮಿಡಿಯೇಟ್ ನಾವು 6:15 ಬಂದು ನನ್ನ ಸ್ನೇಹಿತ ಸುರೇಶ್ ಅಂತೇಳಿ ಅಕ್ಕಪಕ್ಕ ದೂರದವ್ರು. ನಾವು ಇನ್ನೊಬ್ಬರು ಮುರಳೀಧರ್ ಅಂತ ಅವ್ರ ಕಾಂಟ್ರಾಕ್ಟ್, ಅವರು ನಮ್ಮ ಸ್ನೇಹಿತರೆ. 3 ಕಾರುಗಳು ಈಗ ಹೋಗಿದ್ದೋ, ಇಬ್ಬರಿಗೆ ಹೋಗಿದ್ದೆ ನಾವು. ಇಬ್ಬರಿಗೆ ಹೋಗಿ ನೋಡ್ಕೊಂಬಂದು 3 ಕಾರುಗಳು ಡಿಕ್ಕಿ ಆಗ್ಬಿಟ್ಟು ಇವ್ರ ಕಾರಲ್ಲಿ ಇರೋರಿಗೆ ಇಬ್ಬರು ಸ್ಪಾಟ್ ಆಗ್ಬಿಟ್ಟವ್ರು. ಇಬ್ಬರು ಸ್ಪಾಟ್ ಆಗಿರೋ ಜಯಣ್ಣವ್ರಿಗೆ ಅವ್ರು ಸೀರಿಯಸ್ ಆಗಿದೆ. ಇನ್ನೊಬ್ಬರಿಗೆ ಕಾಲಿಗೆ ಸ್ವಲ್ಪ ಏಟಾಗಿದೆ ಅಂತ. ಅತಿ ವೇಗ ಅನ್ನೋಕ್ಕಿಂತ ಸರ್ ಏನು ಓವರ್ಟೇಕ್ ಮಾಡೋಕ್ಕೆ ಹೋಗಿ ಸಿಕ್ಕಾಪಟ್ಟೆ ನನ್ನ ಟ್ರಾಫಿಕ್ ಇತ್ತಂತೆ. ನಾನು ಆ ರೋಡಲ್ಲಿ ನಮ್ಮ ಪೊಲೀಸ್ ಇನ್ಫಾರ್ಮೇಷನ್ ಪ್ರಕಾರ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಸ್ವಲ್ಪ ಅಂತ ಹೇಳಿದ್ರು ಸರ್. ಏನಾಯ್ತು ಅಂತ ಗೊತ್ತಿಲ್ಲ ಸರ್. ನಮಗೆ ಅಲ್ಲಿರೋರೆಲ್ಲ ಹೇಳಿದ್ರು ಸರ್, ಆಂಬುಲೆನ್ಸ್ ಎಲ್ಲ ತುಂಬ ಲೇಟಾಗಿ ಬಂದು ಯಾರೋ ಬೇರೆ ಬೇರೆ ವೆಹಿಕಲಲ್ಲೆಲ್ಲ ತಂದು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ರು. ಟ್ರಾಫಿಕ್ ಎಲ್ಲ ಜಾಮ್ ಆಗಿತ್ತು, ಸುಮಾರು 2 ಕಿಲೋಮೀಟ್ರ್ ಜಾಮ್ ಆಯಿತು ಅಂತ ಮಾಹಿತಿ ಕೊಟ್ಟರು ಸರ್ ನಮಗೆ.
ನಮ್ಗೆ 6:30 ಅಷ್ಟಾಗಿ ಇಲ್ಲಿ ಬರೋ ಅಷ್ಟೊತ್ತಿಗೆ ನಮ್ಮ ಸ್ನೇಹಿತ ಇಬ್ಬರು ತೀರೋಗ್ಬಿಟ್ಟಿದ್ರು ಸರ್. ಆಂಬುಲೆನ್ಸ್ನಾದ್ರು ಬೇಗ ಬಂದರೆ ಜೀವ ಉಳಿಯೋದು ಬೇಗ ಹೋಗಿದ್ರು ಉಳಿಯೋದನ್ನ ಸರ್. ಇಲ್ಲಾಂದ್ರೆ ಆ ಕಡೆ ಹತ್ರ ಆಯಿತು, ಇಬ್ಬರು ಇಲ್ಲ ಎಲ್ಲರೂ ಮಾಡ್ಕೊಂಡು ಮಾಡಿದ್ರೆ ಇಬ್ಬರು ಬದುಕಿರೋದು ಸರ್. ಮಾಡಿಬಿಟ್ಟು ಇಲ್ಲಿ ತರ್ಬೋದು. ಅಧಿಕಾರಿಗಳಿಗೆ ಏನು ಹೇಳ್ತಾರೆ ಸರ್? ಈಗ ಆಂಬುಲೆನ್ಸ್ ಮುಂದಿನ ಇದು ಏನು ಹೇಳ ಸರ್, ಏನಿಲ್ಲ ಸರ್. ಭಾಳ ಹುಷಾರಾಗಿ ಓಡಾಡ್ಬೇಕಾದ್ರೆ ನಿರ್ಲಕ್ಷ್ಯ, ಭಾಳ ಜವಾಬ್ದಾರಿಯಾಗಿ ಓಡಾಡಬೇಕು. ಶನಿವಾರ ಭಾನುವಾರ ಟ್ರಾಫಿಕ್ ಜಾಸ್ತಿ ಇರುತ್ತೆ, ವೆಹಿಕಲ್ಗಳೆಲ್ಲ ನಿಧಾನವಾಗಿ ಸಮಾಧಾನವಾಗಿ ಇದ್ದೇ ಇರ್ತವೆ, ಕೆಲಸ ಕಾರ್ಯಗಳು ಇದ್ದೇ ಇರ್ತವೆ. ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬರಬೇಕು ಸರ್. ಎಲ್ಲರೂ ಅಷ್ಟೇ ಇದು ಆ ಥರ ಮಾಡಬಾರ್ದು. ವೆಹಿಕಲ್ ಆಗೋದೊಂದು ಕ್ಷಣ ಈ ಥರ ಸಂಸಾರಗಳು ಬೀದಿ ಬಂದುಬಿಡ್ತವೆ, ಕುಟುಂಬಗಳು ಬೀದಿ ಬಂದುಬಿಡ್ತವೆ. ಎಲ್ಲ ವಾಹನ ಚಾಲಕರು ಯಾರೇ ಸ್ವಂತದಾಗಲಿ ಬೇರೆದಾಗಲಿ ನಿಧಾನಕ್ಕೆ ಹೋಗ್ಬೇಕು, ನಿಧಾನಕ್ಕೆ ಡ್ರೈವ್ ಮಾಡ್ಕೊಬೇಕು, ನಿಧಾನಕ್ಕೆ ಫಸ್ಟ್ ಸೇಫಾಗಿ ಹೋಗ್ಬೇಕು ಸರ್. ಆಮೇಲೆ ಬೇರೆ ಕೆಲಸಗಳು. ಆಂಬುಲೆನ್ಸ್ ಬೇಗ ಬಿಡಬೇಕು. ಆಂಬುಲೆನ್ಸ್ಗಳು ಸ್ವಲ್ಪ ಬೇಗ ಆದ ಕೂಡಲೇ ಹತ್ರ ನಿಯರೆಸ್ಟು ಆಂಬುಲೆನ್ಸ್ಗಳು ಬೇಗ ತಲುಪಿರೆ ಇಂಥ ಅಪಘಾತ ಆದಾಗ ಪ್ರಥಮ ಚಿಕಿತ್ಸೆ ಆದಮೇಲೆ ಅವ್ರಿಗೆ ಸ್ವಲ್ಪ ಜೀವಕ್ಕೆ ಬೆಲೆ ಸಿಗುತ್ತೆ ಸರ್. ಥ್ಯಾಂಕ್ ಯು. ಶ್ರೀನಿವಾಸ್ ಅಂತ. ಇನ್ನು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಅಪಘಾತಕ್ಕೆ ನಿಖರ ಕಾರಣ ತಿಳಿಯಲು ತನಿಖೆಯನ್ನ ಮುಂದುವರೆಸಿದ್ದಾರೆ. ಇನ್ನು ಘಟನೆ ತಿಳಿದಿದ್ದಂತೆ ನಗರ ಶಾಸಕ ಜ್ಯೋತಿ ಗಣೇಶ್ ಸ್ಥಳೀಯ ಗಣ್ಯರು ಜಿಲ್ಲಾಸ್ಪತ್ರೆಗೆ ಭೇಟಿಯನ್ನ ನೀಡಿ ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಈ ದುರ್ಘಟನೆಗೆ ನಗರದಲ್ಲಿ ಶೋಕದ ವಾತಾವರಣ ಸೃಷ್ಟಿಯಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.